ಎಲ್ರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮವ ಬಸವರಾಜ್ ಬಿರಾದ. ಮಾಂಸಪಿಂಡವನ್ನು ಮಂತ್ರಪಿಂಡವಾಗಿಸಲು ಗುರುವಿನಿಂದ ಮಾತ್ರ ಸಾಧ್ಯ. ಗುರುವೇ ಜೀವನದ ದಾರಿದೀಪ. ಹೌದು, ಗುರು ಶಿಷ್ಯನ ಒಳಿತನ್ನೇ ಬಯಸಿರುತ್ತಾರೆ. ಯಾವಾಗ ಏನನ್ನು ಸಂದೇಶವನ್ನು ನೀಡಬೇಕು, ವರ್ತಮಾನ ಮತ್ತು ಭವಿಷ್ಯತ್ ಕಾಲವನ್ನು ಅರ್ಥೈಸಿಕೊಂಡು ಅವರು ಗುರುವಿನ ವಾಣಿ ಒಂದನ್ನು ಹೊರಗೆ ಬರುತ್ತೆ. ಅದನ್ನು ಆ ಒಂದು ಗುರುವಿನ ಮಹಿಮೆಯನ್ನು ವಿಷ್ಣುಕಾಂತ್ ಜ್ಯೋತಿಯವರು ಬಹಳ ವಿಶೇಷವಾಗಿರುವಂಥ ಗಾಯಕರ ಮೂಲಕ ಬಹಳ ವಿಶೇಷವಾಗಿ ತಿಳಿಸಿದ್ದಾರೆ. ಒಂದ್ಸಾರಿ ಕೇಳೋಣ ಬನ್ನಿ. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ. ಗುರುವೇ ನೀನು ಕಾರಣನಯ್ಯ. ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು. ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ. ಗುರುವೇ ನೀನು ಕಾರಣನಯ್ಯ. ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಗುರುವೇ ನೀನು ಕಾರಣನಯ್ಯ. ಗುರುವೇ ನೀನು ಕಾರಣನಯ್ಯ. ಕಾಯಭಾವ ಹೋಗಿ ಕಾಯಕ ಭಾವ ಬರಲು. ಕಾಯಭಾವ ಹೋಗಿ ಕಾಯಕ ಭಾವ ಬರಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ. ಗುರುವೇ ನೀನು ಕಾರಣನಯ್ಯ. ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು. ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು. ಗುರು ಬಸವೇಶ ನೀನೇ ಕಾರಣನಯ್ಯ. ಗುರು ಬಸವೇಶ ನೀನೇ ಕಾರಣನಯ್ಯ. ಅಜ್ಞಾನ ಹೋಗಿ ಸುಜ್ಞಾನ ಬರಲು. ಅಜ್ಞಾನ ಹೋಗಿ ಸುಜ್ಞಾನ ಬರಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಶರಣು ಶರಣಾರ್ಥಿ.